ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಡಿಯೋಗೆ ಸ್ವಾಗತ. ನೋಡಿ ಸ್ನೇಹಿತರೆ, ನೀವು ತಮ್ಮನಲ್ಲಿ ನೋಡಿರೋ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಮೊದಲು ನಾನು ನೋಡಿ ಸ್ನೇಹಿತರೆ, ನೋಡ್ತಾ ಇರ್ಬೋದು ನೀವು. ಇದು ರಿಯಲ್ ಆಗಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬ್ಯಾಕ್ಗ್ರೌಂಡ್ ಎಲ್ಲ ವೈಟ್ ಇದೆ. ಅಂದರೆ ನಾನು ಹಿಂದೆ ಬ್ಯಾಕ್ಗ್ರೌಂಡು ವೈಟ್ ಗೋಡೆ ಇದೆ ಸ್ನೇಹಿತರೆ. ಆ ಗೋಡೆಲೇ ವಿಡಿಯೋನ ಶೂಟ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡ್ತೀನಿ. ನೀವು ಕೂಡ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡಿದರೆ ನಿಮ್ಮ ಒಂದು ವೀಕ್ಷಕರಿಗೆ ನಿಮ್ಮ ಒಂದು ವಿಡಿಯೋ ಇಷ್ಟವಾಗುತ್ತೆ. ಆದ್ದರಿಂದ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ರೋತ್ ಆಗುತ್ತೆ. ನೋಡಿ ಸ್ನೇಹಿತರೆ, ಆದ್ದರಿಂದ ಈ ಒಂದು ಯೂಟ್ಯೂಬ್ ಕ್ವಾಲಿಟಿ ಅಂದರೆ ಯೂಟ್ಯೂಬ್ ವಿಡಿಯೋ ಕ್ವಾಲಿಟಿ ಹೆಚ್ಚು ಮಾಡ್ಕೋಬೇಕು ಅಂದರೆ ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಬ್ಯಾಕ್ಗ್ರೌಂಡನ್ನು ಯಾವ ಆ್ಯಪ್ನಲ್ಲಿ ಮತ್ತು ಹೇಗೆ ಚೇಂಜ್ ಮಾಡುವುದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದು ಕೂಡ ಮೊಬೈಲ್ನಲ್ಲೇ ಸ್ನೇಹಿತರೆ. ಈ ಒಂದು ಆ್ಯಪ್ ಅದ್ಭುತ ಸ್ನೇಹಿತರೆ. ನಾನು ಎಲ್ಲ ವಿಡಿಯೋನ ಎಡಿಟ್ ಮಾಡೋದು ಇದೇ ಒಂದು ಆ್ಯಪ್ನಲ್ಲಿ ಸ್ನೇಹಿತರೆ ಎಡಿಟ್ ಮಾಡೋದು. ನೋಡಿ ಸ್ನೇಹಿತರೆ, ಈ ಒಂದು ಆ್ಯಪ್ ಹೆಸರು ಏನಪ್ಪ ಅಂದರೆ ಕ್ಯಾಪ್ಕಟ್ ಸ್ನೇಹಿತರೆ. ಕ್ಯಾಪ್ಕಟ್ ಎಲ್ಲರೂ ಕೇಳಿರ್ಬೋದು ಸ್ನೇಹಿತರೆ. ಕ್ಯಾಪ್ಕಟ್ನಲ್ಲಿ ಈ ಥರ ಒಂದು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡೋದು ಹೇಗೆ ಅಂತ, ಚೇಂಜ್ ಮಾಡೋದು ಹೇಗೆ ಅಂತ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಯಾವ್ದಾರು ವಿಡಿಯೋ ಇರ್ತಲ್ಲ ಆ ವಿಡಿಯೋನ ನೀವು ಅದು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಕ್ಯಾಪ್ಕಟ್ನಲ್ಲಿ ಮಾಡ್ಕೊಂಡ ನಂತರ ನೀವು ಈಗ ಇಲ್ಲಿ ಓವರ್ಲೇ ಅಂತ ಇದೆಯಲ್ಲ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಇನ್ನೊಮ್ಮೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಈಗ ವಿಡಿಯೋನ ಯಾವುದು ಅದು ಮಾಡಿದರೆ ನೋಡಿ ಸ್ನೇಹಿತರೆ, ಇಂಪೋರ್ಟ್ ಮಾಡಿದಿರಲ್ಲ ಇನ್ನೊಂದು ಸೇಮ್ ವಿಡಿಯೋನ ಅದನ್ನ ಇಂಪೋರ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಂಪೋರ್ಟ್ ಮಾಡಿದ ನಂತರ ನೋಡಿ ಸ್ನೇಹಿತರೆ, ನೀವು ಈಗ ಈ ಒಂದು ವಿಡಿಯೋನ ಅದೇ ಸೈಜ್ ನೋಡಿ ಸ್ನೇಹಿತರೆ, ಮೊದಲು ವಿಡಿಯೋನ ಇಂಪೋರ್ಟ್ ಮಾಡಿರಲ್ಲ ಅದೇ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೋಡಿ ಸ್ನೇಹಿತರೆ, ಈ ಥರ ಆಗುತ್ತೆ. ಈ ಥರ ಆದಮೇಲೆ ನೋಡಿ ಸ್ನೇಹಿತರೆ, ನೀವೊಂದು ಈಗ ಇಂಪೋರ್ಟ್ ಮಾಡಿದ್ದೀರಲ್ಲ ಸ್ನೇಹಿತರೆ, ಈ ಇಂಪೋರ್ಟ್ ಮಾಡಿದ ನಂತರ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಸ್ಕ್ರೋಲ್ ಮಾಡಿ, ಇಲ್ಲಿ ರಿಮೂವ್ ಬಿಜಿ ಅಂತ ಇದೆ ನೋಡಿ ಸ್ನೇಹಿತರೆ. ರಿಮೂವ್ ಬಿಜಿ ಮೇಲೆ ಕ್ಲಿಕ್ ಮಾಡಿ, ಆಟೋ ರಿಮೂವಲ್ ಅಂತ ಇದೆ ನೋಡಿ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ ಸ್ನೇಹಿತರೆ, ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇದು ಪ್ರೊಸೆಸಿಂಗ್ ಆಗ್ತಾ ಇರುತ್ತೆ ನೋಡಿ ಸ್ನೇಹಿತರೆ. ಪ್ರೊಸೆಸಿಂಗ್ ಆಗ್ತಾ ಇದೆ. ನೋಡಿ ಸ್ನೇಹಿತರೆ, ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ, ಆದರೆ ಅದರ ಪ್ರತಿಫಲ ಸಿಗ್ತಾ ಇಲ್ಲ ಸ್ನೇಹಿತರೆ. ಎಲ್ಲರೂ ಯಾರ್ಯಾರು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಾರ್ದ ವಿಡಿಯೋ ನೋಡ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕಾಗಿ ನನ್ನ ಚಾನಲ್ ಗ್ರೋತ್ ಆಗ್ತಿಲ್ಲ ಸ್ನೇಹಿತರೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಸ್ಫೂರ್ತಿ ಆಗುತ್ತೆ ಸ್ನೇಹಿತರೆ, ಇನ್ನೂ ಒಳ್ಳೆ ವೀಡಿಯೋಸ್ ಮಾಡೋಕ್ಕೆ ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಲೇ 20 ಸ್ನೇಹಿತರೆ. ನೀವು ಇದನ್ನ ನೋಡಿ ಸ್ನೇಹಿತರೆ, ನಿಮಗೆ ಕ್ಯಾಪ್ಕಟ್ ಬೇಕು ಅಂದರೆ ನನ್ನ ಒಂದು ನಂಬರ್ ಕೊಟ್ಟಿರ್ತೀನಿ ಸ್ನೇಹಿತರೆ. ಆ ನಂಬರ್ಗೆ ಮೆಸೇಜ್ ಮಾಡಿ ಸ್ನೇಹಿತರೆ. ಬ್ರೋ ಕ್ಯಾಪ್ಕಟ್ ಹಾಕಿ ಅಂತ ಏನೋ ಒಂದು ಮೆಸೇಜ್ ಮಾಡಿ ಸ್ನೇಹಿತರೆ. ನಾನು ಕ್ಯಾಪ್ಕಟ್ ಅಂತ ಹಾಕಿ ನಾನು ಕ್ಯಾಪ್ಕಟ್ನ ನಿಮ್ಗೆ ಹಾಕ್ತೀನಿ. ಮತ್ತು ಇದ್ರ ಜೊತೆ ಟರ್ಬೋ VPN ಬೇಕಾಗುತ್ತೆ. ಟರ್ಬೋ VPN ಕೂಡ ಹಾಕ್ತೀನಿ. ಅಥವಾ ಪ್ಲೇಸ್ಟೋರ್ಗಿಂದ ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಮೊದಲು ಟರ್ಬೋ VPN ಕನೆಕ್ಟ್ ಮಾಡ್ಕೊಂಡು ಆಮೇಲೆ ಇದು ಕ್ಯಾಪ್ಕಟ್ನ ಓಪನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಕನೆಕ್ಟ್ ಆಗಿರ್ತದೆ ಆಟೋಮೆಟಿಕ್ಲಿ. ನೋಡಿ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ನಾಗ ಒಳ್ಳೆ ಕಂಟೆಂಟ್ ಮಾಡಿದ್ದೀನಿ ಸ್ನೇಹಿತರೆ. ಎಲ್ಲ ವಿಡಿಯೋ ಹೋಗಿ ನೋಡಿ, ಎಲ್ಲ ಒಳ್ಳೆ ಕಂಟೆಂಟೇ ಇರ್ತಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಕ್ಯಾಪ್ಕಟ್ ಏನಿದೆಯಲ್ಲ ಸ್ನೇಹಿತರೆ, ಇದು ಒಂದು ಒಳ್ಳೆ ಆ್ಯಪ್ ಅಂತ ಹೇಳ್ಬೋದು ಸ್ನೇಹಿತರೆ. ಭಾರಿ ಆ್ಯಪ್ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದು ಅದ್ರ ತಾನೇ ಪ್ರೊಸೆಸ್ ಆಗ್ತಾ ಇರ್ತಾ. ನೀವು ಈಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಮರಳಿ ಹಿಂಗೆ ಬಂದು ನೋಡಿ ಸ್ನೇಹಿತರೆ, ಇಂಪೋರ್ಟ್ ಮಾಡಿರ್ತಾರಲ್ಲ ಸ್ನೇಹಿತರೆ, ಇದರ ಒಂದು ವ್ಯಾಲ್ಯೂಮ್ನ ಡಿಸ್ಇನ್ಕ್ರೀಸ್ ಮಾಡಿ ಪೂರ್ತಿ ತೆಗಿಬೇಕಾಗುತ್ತೆ. ತೆಗೆದ ನಂತರ ಮೊದಲು ಅದು ಇಂಪೋರ್ಟ್ ಮಾಡಿರ್ತಾರಲ್ಲ ಆ ಒಂದು ವಿಡಿಯೋನ ಈಗ ಇದನ್ನ ಸ್ಕ್ರಾಲ್ ಎನ್ಹಾನ್ಸ್ ವಾಯ್ಸ್ ಅಂತ ಬರ್ತೇನೆ ನೋಡಿ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ವಾಚ್ ಟೈಮ್ ಅವರ್ಸ್ ಕಡಿಮೆ ಆಗಿದೆ, ಆದರೆ ಕರೆಕ್ಟ್ ವಿಡಿಯೋ ಬಂದಿದ್ದಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋ ನೋಡಿ ಸ್ನೇಹಿತರೆ, ಈ ಥರ ಇದೊಂದು ಎನ್ಹಾನ್ಸ್ ಮಾಡಿದ್ರೆ ನಿಮ್ಮ ಒಂದು ವಾಯ್ಸ್ ಕ್ಲಿಯರ್ ಆಗುತ್ತೆ. ಮತ್ತು ಒಂದು ಅದೇ ಏನಂತಾರೆ ಸ್ನೇಹಿತರೆ, ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ. ಹಂಗೆ ಒಂದು ರೀತಿಯಾಗಿ ಒಂದು ವಾಯ್ಸ್ ಚಲೋತ್ನಾಗಿ ಬರ್ತಂತ ಹೇಳ್ತೀನಿ ನೋಡಿ. ಎರಡು ಪ್ರೊಸೆಸಿಂಗ್ ಆಗುತ್ತೆ ಸ್ನೇಹಿತರೆ. ಬ್ಯಾಕ್ಗ್ರೌಂಡ್ 67 ಆಗಿದೆ. ಎನ್ಹಾನ್ಸ್ ವಾಯ್ಸ್ 20 ಐತೆ ಸ್ನೇಹಿತರೆ. ಇದೊಂದು ಅದ್ಭುತವಾದ ಆ್ಯಪ್ ಅಂತ ಹೇಳ್ಬೋದು ಸ್ನೇಹಿತರೆ. ನೀವು ಮತ್ತು ನಿಮ್ಮೊಂದು ವಿಡಿಯೋಗೆ ರೀಟಚ್ ಸಮಥಿಂಗ್ ಮಾಡ್ಕೋಬೋದು ಸ್ನೇಹಿತರೆ. ಯಾವ ರೀತಿ ಅಂದರೆ ನೋಡಿ ಸ್ನೇಹಿತರೆ, ಇಲ್ಲಿ ರೀಟಚ್ ಅಂತಿದೆ. ಫೇಸ್ ಹೋಗಿ ಸ್ನೇಹಿತರೆ, ನಿಮಗೆ ಯಾವ ಥರ ಬೇಕು ನೋಡಿ, ಸ್ಮೂತ್ ಆಗ್ಬೇಕಂದ್ರೆ ನೋಡಿ ಸ್ನೇಹಿತರೆ, ನೀವು ನಿಮ್ಮ ಅಡ್ಜಸ್ಟ್ ಪ್ರಕಾರ ಇಟ್ಕೊಳ್ಳಿ. ವೈಟ್ ಎಷ್ಟು ಆಗಬೇಕು ನೋಡಿ ಸ್ನೇಹಿತರೆ, ಬೇಡಪ್ಪ ನನಗೆ ಇಷ್ಟ ಆಗಬೇಕು, ನಿಮ್ಗೆ ಎಷ್ಟು ಬೇಕು ನೋಡಿ ಸ್ನೇಹಿತರೆ ಅಷ್ಟು ಇಟ್ಕೊಳ್ಳಿ. ದಯವಿಟ್ಟು ಇನ್ನೊಮ್ಮೆ ಅದು ನೋಡಿ ಸ್ನೇಹಿತರೆ, ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಒಳ್ಳೆ ಕಂಟೆಂಟ್ ಹಾಕ್ತೀನಿ ಮತ್ತು
ನಾನು 30 ಡೇಸ್ 30 ವೀಡಿಯೋಸ್ ಅಂತ ಮಾಡಬೇಕಂತ ಅನ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ. ಯಾಕಪ್ಪ ಅಂತಂದ್ರೆ ನಮ್ಮ ಯಾವ ಒಳ್ಳೆ ಕಂಟೆಂಟ್ ಮಾಡಿದ್ರು ನಮ್ಮ ವಿಡಿಯೋ ವೈರಲ್ ಆಗೋಲ್ತು. ಅದಕ್ಕಾಗಿ ನಾನು ಯಾವುದಕ್ಕೆ ವಿಡಿಯೋ ವೈರಲ್ ಆಗಲ್ಲ, ಅದಕ್ಕೆ ಏನು ಪ್ರಾಬ್ಲಮ್ ಅದ್ರ ಬಗ್ಗೆ 30 ಡೇಸ್ 30 ವೀಡಿಯೋಸ್ ಮಾಡಬೇಕಂತ ಮಾಡೀನಿ ಸ್ನೇಹಿತರೆ. ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ. ಯಾರಿಗೆ ಇಷ್ಟ ಆಗುತ್ತೆ ಅವ್ರು ಮಾತ್ರ ಲೈಕ್ ಕೊಡಿ ಆಯ್ತಾ. ನಿಮಗೆ ಈ ಒಂದು ಮಾಹಿತಿ ಯೂಸ್ಫುಲ್ ಅನಿಸಿದರೆ, ಹೌದಪ್ಪ ಇದು ಯೂಸ್ಫುಲ್ ಐತಿ ನಮಗೆ ಉಪಯೋಗ ಆಗುತ್ತೆ ಅಂದರೆ ಅಷ್ಟೇ ಲೈಕ್ ಕೊಡಿ. ನೋಡಿ ಸ್ನೇಹಿತರೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸ್ನೇಹಿತರೆ, ಈಗ ಬ್ಯಾಕ್ಗ್ರೌಂಡ್ ರಿಮೂವ್ ಆಯಿತು. ರಿಮೂವ್ ಆದ ನಂತರ ಈ ಥರ ಬರುತ್ತೆ. ನೀವು ಈಗ ಏನು ಮಾಡಬೇಕು, ಇಂದ ಕಲರ್ ಬೇಕಾ ಇಲ್ಲ ಬೇರೆ ಬೇಕಂದರೆ ನೋಡಿ ಸ್ನೇಹಿತರೆ, ನಿಮಗೆ ಬೇರೆ ಬೇಕಂದರೆ ಓವರ್ಲೇ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಮಾಡಿದ ನಂತರ ನೋಡಿ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಮೊದಲ ಇಂಪೋರ್ಟ್ ಮಾಡಿದ್ರೆ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ರಿಲೈಟ್ ಅಂತ ಇರುತ್ತೆ ನೋಡಿ ಸ್ನೇಹಿತರೆ, ರಿಲೈಟ್ ಮೇಲೆ ಕ್ಲಿಕ್ ಮಾಡಿ. ಆಂಬ್ಯಾಟ್ ಅಂತ ನೋಡಿ ಸ್ನೇಹಿತರೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಯಾವ ಥರ ಕಲರ್ ಬೇಕು ನೋಡಿ ಸ್ನೇಹಿತರೆ, ಆ ಕಲರ್ನ ಸೆಲೆಕ್ಟ್ ಮಾಡಿ. ನನಗೆ ಇದು ಬೇಕಾಗಿತ್ತು ನೋಡಿ ಸ್ನೇಹಿತರೆ. ಇವನ್ನ ನಿಮ್ಮ ಕಲರ್ ಎಲ್ಲಿ ಬೇಕು ನೋಡಿ ಸ್ನೇಹಿತರೆ ಅಲ್ಲಿ ಇದು ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈ ಥರ ಒಂದು ರಿಮೂವ್ ಆಗುತ್ತೆ ಬ್ಯಾಕ್ಗ್ರೌಂಡ್. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾನೀಗ ವಿಡಿಯೋನ ಪ್ಲೇ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ವಾಚ್ ಟೈಮ್ ಅವರ್ಸ್ ಕಡಿಮೆ ಆಗಿದೆ, ಆದರೆ ಕರೆಕ್ಟ್ ವಿಡಿಯೋಗೆ ಬಂದಿದ್ದೀರಾ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ಒಂದು ನೋಡಿ ಸ್ನೇಹಿತರೆ, ಈ ಥರ ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ರಿಲೈಟ್ ಇನ್ನೂ ಆಗಿಲ್ಲ ಸ್ನೇಹಿತರೆ, ಅದಕ್ಕಾಗಿ ಸ್ವಲ್ಪ ಕರ ಬರುತ್ತೆ. ರಿಲೈಟ್ ಇದು ಪ್ರೊಸೆಸಿಂಗ್ ಕ್ಲಿಯರ್ ಆದಮೇಲೆ ನೋಡ್ಬೋದು ಸ್ನೇಹಿತರೆ. ಈ ಒಂದು ಮಾಹಿತಿ ಇಷ್ಟ ಈ ರಿಲೈಟ್ ಅಂತ ಇದೆಯಲ್ಲ ಸ್ನೇಹಿತರೆ, ಈ ಪ್ರೊಸೆಸಿಂಗ್ ಕ್ಲಿಯರ್ ಆದಮೇಲೆ ಖಂಡಿತ ಸೂಪರ್ ಆಗಿ ಬರುತ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋ ಲಾಂಗ್ ಆಗುತ್ತೆ ಸ್ನೇಹಿತರೆ. ನೋಡಿ, ಇದೇ ಬೇರೆ ಮೊಬೈಲ್ ಸ್ಕ್ರೀನ್ ಮೇಲೆ ಅದು ಮಾಡ್ಕೊಂತ 9 ನಿಮಿಷ ಆಯಿತು ಸ್ನೇಹಿತರೆ, ಅದಕ್ಕಾಗಿ ವಿಡಿಯೋ ಲಾಂಗ್ ಆಗುತ್ತೆ ಸ್ನೇಹಿತರೆ. ಈ ಒಂದು ಪ್ರೊಸೆಸ್ ಕ್ಲಿಯರ್ ಆದಮೇಲೆ ವಿಡಿಯೋ ಸೂಪರ್ ಆಗಿ ಬರುತ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟವಾದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮತ್ತು ಮುಂದೆ ಯಾವ ಥರ ವಿಡಿಯೋ ಮಾಡಬೇಕು ಕಮೆಂಟ್ ಮಾಡಿ.